ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾಗಾ ಸಾಧುಗಳು ಉದ್ದನೆಯ ಜಡೆಯನ್ನು ಬಿಡುವುದು ಏಕೆ. ಈ ಮಾಹಿತಿ ನೀವು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದೆ. ನಾವು ಮಾಡುವ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತೇವೆ ಅಂತ ಹೇಳ್ತಾ, ಹಾಗಾದರೆ ಈ ಕಾರಣ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮಹಾಕುಂಭಮೇಳದಲ್ಲಿ ನಾವು ನೋಡಿದ ಬಹುತೇಕ ನಾಗಾ ಸಾಧುಗಳು ಉದ್ದನೆಯ ಜಡೆಯನ್ನು ಬಿಟ್ಟಿರ್ತಾರೆ. ಸುಕ್ಕುಗಟ್ಟಿ ದಪ್ಪನೆ ಜಡೆ ಹಾಗೂ ಬೂದಿ ಬಳಿದುಕೊಂಡ ಮುಖ ಅವರ ಪ್ರಮುಖ ಲಕ್ಷಣ. ನಾಗಾ ಸಾಧುಗಳು ಈ ರೀತಿಯಾಗಿ ಉದ್ದನೆಯ ಜಡೆ ಬಿಡುವುದೇಕೆ, ಅದಕ್ಕೆ ಇರುವ ಅಸಲಿ ಕಾರಣ ಏನು ಎಂಬುದರ ಇಲ್ಲಿ ಸಂಪೂರ್ಣ ಮಾಹಿತಿ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾಗಾ ಸಾಧುಗಳು ಅಂದ್ರೇನೆ ತಪಸ್ಸಿಗೆ ಅನುಷ್ಠಾನಕ್ಕೆ ನಿಂತವರು. ತಮ್ಮನ್ನು ತಾವು ಭೋಲೆನಾಥನಿಗೆ ಅಂದರೆ ಶಿವನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡವರು ಹಾಗೂ ಅವನ ಧ್ಯಾನಕ್ಕೆ ತಮ್ಮನ್ನು ತಾವು ಮುಡಿಪಾಗಿಟ್ಟುಕೊಂಡಿರುತ್ತಾರೆ. ನಾಗಾ ಸಾಧುಗಳು ಒಂದು ಬಾರಿ ತಪಸ್ಸಿಗೆ ಕುಳಿತರೆ ತಿಂಗಳುಗಟ್ಟಲೆ ಮೇಲೇಳುವುದಿಲ್ಲ. ಈ ಸಮಯದಲ್ಲಿ ಅವರು ಸ್ನಾನವನ್ನು ಮಾಡುವುದಿಲ್ಲ, ತಮ್ಮ ಕೂದಲನ್ನು ಕತ್ತರಿಸುವುದಿಲ್ಲ. ಆ ಮಟ್ಟಿನ ತಪೋನಿಷ್ಠೆಯಲ್ಲಿ ಮುಳುಗಿರ್ತಾರೆ. ವರ್ಷಾನುಗಟ್ಟಲೆ ತಲೆಗೂದಲಿನ ಮೇಲೆ ನೀರು ಬೀಳದ ಕಾರಣ ಅವುಗಳು ಗಂಟಿಕ್ಕಿಕೊಂಡು ದಪ್ಪವಾಗಿ ಬೆಳೆಯುತ್ತವೆ. ಉದ್ದನೆಯ ಜಡೆಗಳು ಅವರ ತಪಸ್ಸಿನ ಹಾಗೂ ಧ್ಯಾನದ ಗುರುತುಗಳಾಗಿ ಅವರು ಕಂಡುಕೊಳ್ಳುತ್ತಾರೆ. ಹೀಗಾಗಿ ಅವರು ಎಂದಿಗೂ ಕೂಡ ಕೂದಲಿಗೆ ಕತ್ತರಿಯನ್ನ ಮುಟ್ಟಿಸುವುದಿಲ್ಲ. ಹೀಗಾಗಿಯೇ ಅವರು ಉದ್ದನೆಯ ಜಡೆಯನ್ನು ಬಿಟ್ಟುಕೊಂಡು ಅಲೆದಾಡುತ್ತಾರೆ. ಇನ್ನು ಶಿವನನ್ನು ಕೂಡ ಜಟಾಧಾರಿ ಎಂದೇ ಕರೆಯಲಾಗುತ್ತದೆ. ಶಿವನಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ನಾಗಾ ಸಾಧುಗಳು ಶಿವನಂತೆಯೇ ಜಟಾಧಾರಿಗಳಾಗಿ ಇರಲು ಇಷ್ಟಪಡುತ್ತಾರೆ. ಅವರ ಉದ್ದನೆಯ ಜಡೆಯು ಕೂಡ ಶಿವನೆಡೆಗಿನ ಅವರ ಭಕ್ತಿಯ ಪ್ರತೀಕವಾಗಿ ನಾಗಾ ಸಾಧುಗಳು ಕಾಣುತ್ತಾರೆ. ಹೀಗಾಗಿ ಅವರು ಉದ್ದನೆಯ ಜಡೆಯನ್ನು ಬಿಡುತ್ತಾರೆ. ಇನ್ನು ಶಿವ ಭಸ್ಮಧಾರಿ, ಹೀಗಾಗಿಯೇ ನಾಗಾ ಸಾಧುಗಳು ಕೂಡ ತಮ್ಮ ಮೈಗೆ ಭಸ್ಮ ಬಳೆದುಕೊಂಡು ಶಿವನನ್ನು ಆರಾಧಿಸುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾಗಾ ಸಾಧುಗಳು ಜಡೆಯನ್ನ ಏಕೆ ಉದ್ದ ಬಿಟ್ಟಿರ್ತಾರೆ, ಹಾಗೆ ಮೈಗೆ ಏಕೆ ಬೂದಿ ಬಳೆದುಕೊಂಡಿರ್ತಾರೆ ಎಂಬ ಇನ್ಫಾರ್ಮೇಶನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.